ವಿರಾಮದ ನಂತರ ಚರ್ಚೆಗೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. EVM VVPAT ಒಂದು ರೀತಿ ಸುರಕ್ಷಿತ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಸಾಧಕ ಬಾಧಕಗಳು ಮತ್ತು ಚುನಾವಣೆಯ ಅಕ್ರಮಗಳು ಮತ್ತು ಚುನಾವಣಾ ಆಯೋಗ ಮಾಡಬೇಕಾಗಿರೋ ಸುಧಾರಣೆಗಳು. ಸರಿಗ ಚೇತನ್ ಸರಿಗ ಇನ್ನೊಂದು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಒಂದು ವಿಮರ್ಶೆ ಮಾಡೋ ನೆಲೆಯಲ್ಲಿ ಚರ್ಚೆ ಮಾಡೋದಾದರೆ, ಕಾಂಗ್ರೆಸ್ ಪಕ್ಷ ಅದೊಂದು ಹಳೆಯ ಪಕ್ಷ ಮತ್ತು ಅದರ ಚಿಂತನೆಗಳು ಕೂಡ ತುಂಬ ಪುರಾತನವಾಗಿದೆ. ಅದು ಪ್ರಾಕ್ಟಿಕಲ್ ರಾಜಕಾರಣಕ್ಕೆ ಬರೋದಕ್ಕೆ ಸ್ವಲ್ಪ ಅದಿನ್ನೂ ಒಗ್ಕೊಂಡಿಲ್ಲ, ಇನ್ನೂ ಸ್ವಲ್ಪ ಮೈ ಕೊಡ್ಕೊಂಡು ಬರಬೇಕು ಅಂತ. ಹಾಗಾಗಿ EVM ಇರ್ಬೋದು ಅಥವಾ ಇನ್ಯಾವುದೇ ವಿಚಾರವನ್ನು ಹಿಡಿದು ನಮ್ಮ ಹಳೇದು ಅಂತೇಳಿ. ಯಾಕೆ ಅಂದರೆ ಕಾಂಗ್ರೆಸ್ಸಲ್ಲಿರುವಂಥ ಎಲ್ಲ ನಾಯಕರುಗಳು ಕೂಡ ತುಂಬ ವಯಸ್ಸಾದಂಥವ್ರೆ. ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾಯಿದೆ. ಅಂದರೆ ಕಾಂಗ್ರೆಸ್ ಪಕ್ಷದ ಥಾಟ್ಸೇ ತುಂಬ ಹಳೇದಾಗಿದೆ, ಪ್ರಾಕ್ಟಿಕಲ್ ರಾಜಕಾರಣಕ್ಕೆ ಇನ್ನೂ ಅದು ಬಂದಿಲ್ಲ ಅನ್ನೋ ಥರದ್ದು ಚರ್ಚೆಗಳಿವೆ. ಸರ್ ನಾವೆಲ್ಲ ಬಂದಿದ್ದೀವಿ, ಎಲ್ಲ ಕಾಂಗ್ರೆಸ್ ಪಾರ್ಟಿದು ಕೂಡ. ಯಾರು ಇವಾಗ BJP ಇಲ್ವಾ ಸರ್? ಯಡಿಯೂರಪ್ಪ ಅವ್ರು ಎಷ್ಟಾಗಿದೆ ಸರ್ ವಯಸ್ಸು? ಯಡಿಯೂರಪ್ಪ ಅವ್ರಿಗೆ ಎಷ್ಟು ಸರ್ ವಯಸ್ಸು? ಇವಾಗ ನಿಮ್ಮ ನಿತಿನ್ ಗಡ್ಕರಿಗೆ ಎಷ್ಟು ಸರ್ ವಯಸ್ಸು? ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಸರ್ ವಯಸ್ಸು? ಹೋಗಲಿ, ಅವರು ಏನು 65 ವರ್ಷನ? ಬಟ್ ಏನು ಗೊತ್ತಾ ಸರ್, ಇಲ್ಲಿ ಏನಾಗಿದೆ, ಈ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರಲ್ಲ BJP ಅವರು, ಏನು ಅವ್ರದ್ದು ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಆ ವಾಟ್ಸಪ್ ಯೂನಿವರ್ಸಿಟಿಲಿ ನಾವು ಹಿಂದೆ ಬಿದ್ದಿದ್ದೀವಿ. ಆ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಆ ವಾಟ್ಸಪ್ ಯೂನಿವರ್ಸಿಟಿ ಬೆಂಕಿ ಹಚ್ಚೋ ಕೆಲಸ ಏನು ಹೇಳಿ, ಹಿಂದೂ ಮುಸ್ಲಿಮಿನ ಆದರೆ ಸರ್, ಇವತ್ತು ರೇವಣ್ಣ ಅವ್ರದ್ದು, ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೇಸ್ ಇದೆಯಲ್ಲ ಸರ್, ಅದೇ ಯಾರು ಒಬ್ಬ ಮುಸ್ಲಿಂ ಇದ್ದಿದ್ರೆ ಈ ವಾಟ್ಸಪ್ ಯೂನಿವರ್ಸಿಟಿ ಹೆಂಗೆ ಇದಾಗೋಗ್ತಿತ್ತು ಅಂತಂದ್ರೆ, ಆ ವಾಟ್ಸಪ್ ಯೂನಿವರ್ಸಿಟಿ ಆ ಬೆಂಕಿ ಹಚ್ಚೋ ಕೆಲಸದಲ್ಲಿ ನಾವು ಹಿಂದೆ ಇದ್ದೀವಿ. ನಮ್ಗೆ ಆ ಥರ ಬೇಡ. ನಮಗೆ ಬೆಂಕಿ ಹಚ್ಚಿ ರಾಜಕಾರಣ ಮಾಡೋದು, ಹೆಣದ ಮೇಲೆ ರಾಜಕಾರಣ ಮಾಡೋದು ಇದೆಲ್ಲ ಅಲ್ಲ ಸರ್. ನಾವು ಪಾರದರ್ಶಕವಾಗಿ ಜನಗಳ ಮುಂದೆ ಹೋಗ್ತೀವಿ, ನಾವೇನು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀವಿ, ಅದರಿಂದ ಮಾಡ್ತೀವಿ. ನೀವು ಹೇಳಿದ ನಿಜ, ನಾವೆಲ್ಲೋ ಹಿಂದೆ ಬಿದ್ದಿದ್ದೀವಿ ಅಂತ. ಯಾವುದ್ರಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂದರೆ, ಈ ವಾಟ್ಸಪ್ ಯೂನಿವರ್ಸಿಟಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರಲ್ಲ, ಅದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ನಾವು ಯಾವತ್ತು ಆ ಮಾರ್ಗಕ್ಕೆ ಮಾರ್ಗ ಬೇರೆ ಇದೆ. ಸಾಮಾಜಿಕ ಜಾಲತಾಣವನ್ನ ಅಥವಾ ನೀವು ಅದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಒಳ್ಳೆದನ್ನೇ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇದೀವಲ್ಲ ಸರ್, ಮಾಡ್ತಾ ಇದೀವಿ. ಬಟ್ ನೀವ್ ಹೇಳಿದ್ರಲ್ಲ, ನಾವೆಲ್ಲೋ ಹಿಂದೆ ಬಿದ್ದಿದ್ದೀವಿ, ನಾವು ಅವ್ರಿಗಿಂತ ಜಾಸ್ತಿ ಫಾರ್ವರ್ಡ್ ಆಗಿಲ್ಲ, ನಮ್ದು ಹಳೆ ಪಾರ್ಟಿ ಅಂತ ಹೇಳಿ. ಈ ಹೊಸ ಪಾರ್ಟಿ ಬಂದಿರೋದು ರಾಮನ ಹೆಸರು ಹೇಳ್ಕೊಂಡು, ಈ ಹೊಸ ಪಾರ್ಟಿ ಬಂದಿರೋದೇ ಮುಸ್ಲಿಂ ವಿರೋಧ ಮಾಡ್ಕೊಂಡು, ಈ ಹೊಸ ಪಾರ್ಟಿ ಬಂದಿರೋದೇ ಹೆಣದ ಮೇಲೆ ರಾಜಕಾರಣ ಮಾಡ್ಕೊಂಡು, ಅದು ಈ ವಾಟ್ಸಪ್ ಯೂನಿವರ್ಸಿಟಿಲಿ ಆಕ್ಟಿವ್ ಆಗಿರ್ತಾರೆ. ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ. ಈಗ ನೀವು ಇದೇ ವಿಚಾರ ಇಟ್ಕೊಂಡು, ಈಗ ಏನು EVM ಬಂದಿದೆ, ವಿದ್ಯುನ್ಮಾನ ಮತಯಂತ್ರ ಮಿಷಿನ್ ಬಂದಿದೆಯಲ್ಲ, ಮತ್ತು VVPAT ಬಂದಿದೆ, ಅದನ್ನೇ ನಿಮ್ಮ ಮತದಾರರಿಗೆ ನೀವು ಹೇಳ್ತೀರಲ್ಲ, ನಮ್ಮ ಮತದಾರರು ಒಂದಷ್ಟು ಜನ ಇದ್ದಾರೆ, ನೀವು ಅವ್ರಿಗೆ ಹೋಗಿ ನೋಡ್ರಿ, ಈಗ ಜಾಗೃತಿ ಮೂಡಿಸೋದು ಕೇವಲ ಚುನಾವಣಾ ಆಯೋಗದ ಅಷ್ಟೇ ಕೆಲಸ ಅಲ್ಲ. ನೀವು ಹೋಗಿ ನೋಡಿ, EVM ಅಂದ್ರೆ ಹಿಂಗಿರುತ್ತೆ, ನೀವು ಹಿಂಗ್ ಓಟ್ ಹಾಕಿದ್ರೆ ಹಿಂಗ್ ಬರುತ್ತೆ, ನಿಮಗೆ ಒಂದ್ ವೇಳೆ ಅದು ನೀವು ಕೆಲಸ ಮಾಡ್ಬೋದಲ್ಲ, ಬರೀ ಗೊಡಕಂತ ಕೂತ್ಕೊಂಡ್ರೆ ಏನಾಗಲ್ಲ. ಸುರೇಶ್ ಸರ್, ನೀವು ಹೇಳೋದು ಒಪ್ತೀನಿ. ನಾವು ಇದನ್ನ 100% ನಮ್ಮ ನಾಯಕರುಗಳ ಹತ್ರ ಡಿಸ್ಕಷನ್ ಮಾಡಿ, ಇದ್ರ ಬಗ್ಗೆ ಜನಗಳಿಗೆ ಏನ್ ಮತದಾರರು ಇದಾರಲ್ಲ ಅವ್ರಿಗೆ ಅವೇರ್ನೆಸ್ ಬಿಡಿಸೋದಕ್ಕೆ ಏನ್ ಮಾಡ್ಬೇಕು ಅದು ಕ್ರಮ ತಗೊಂತೀವಿ ನಾವು. ಸರ್ ರಾಜೇಂದ್ರ ಸರ್, ಈಗ ಅದೇ ಹೇಳೋದು, ಎಲ್ಲರೂ ಕೂಡ ಅಧಿಕಾರಕ್ಕೆ ಕೆಲಸ ಮಾಡೋದು. ಆಮೇಲೆ ನಾವು ಬ್ರೇಕಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಏನು ಈ ಬ್ಲಂಡರ್ಸ್ಗಳು ಅಥವಾ ಈ ಥರದ್ದು ರಾಜಕಾರಣದ ಈ ದುರಂತಗಳು ಇವತ್ತಾಗಿಲ್ಲ, ಮೊದಲಿಂದ ನಡ್ಕೊಂತಾನೆ ಬಂದಿದ್ದಾವೆ. ಎಲ್ಲರೂ ಕೂಡ ಅಧಿಕಾರಕ್ಕೆ ಕೆಲಸ ಮಾಡುವಂಥದ್ದು. ಆಮೇಲೆ ಈ ರಾಜ್ಯ ಮತ್ತು ದೇಶದ ಮತದಾರರಿದ್ದಾರಲ್ಲ, ಮತದಾರರಿಗೊಂದು ಪ್ರಜ್ಞೆ ಇರಬೇಕಾಗತ್ತೆ, ಒಂದು ಜಾಗೃತಿ ಇರಬೇಕಾಗತ್ತೆ. ಈಗ ಒಂದು ಚುನಾವಣಾ ವ್ಯವಸ್ಥೆ ಬಂತು ಅಂತಂದರೆ ಅದರಲ್ಲಿ ಆಗ್ತಿರುವಂಥ ಬದಲಾವಣೆಗಳೇನಾಗ್ತಾ ಇದೆ, ಸಾಧಕ ಬಾಧಕಗಳೇನಾಗ್ತಾ ಇದ್ದಾವೆ. ಆಮೇಲೆ ಈಗ ಒಂದು ಪಕ್ಷ ಒಂದು ವಿಚಾರವನ್ನು ನೆರೇಟ್ ಮಾಡುತ್ತೆ, ಇನ್ನೊಂದು ಪಕ್ಷ ಇನ್ನೊಂದು ವಿಚಾರನ ಹೇಳುತ್ತೆ, ಇಲ್ಲ ಇದು ಸರಿ ಇದು ತಪ್ಪು ಅಂತ. ಜನ ಆ ಪ್ರಜ್ಞಾವಂತರಾಗಿ ಅವರವರೇ ಒಂದು ಟಾಕ್ ಶುರು ಮಾಡಿದ್ರೆ, ಒಂದು ಅಭಿಯಾನ ಶುರು ಮಾಡಿದ್ರೆ, ಇವರವೆಲ್ಲ ಬುರುಡೆ ಪುರಾಣಗಳನ್ನ ಅವ್ರು ಕೇಳೋದಿಲ್ಲ ಅಂತ, ಅಷ್ಟು ನಿಲ್ಲಿಸ್ತಾರೆ ಅಂತ. ಅದಾಗಬೇಕಾಗಿತ್ತಲ್ಲ ಅಂತ. ಅಲ್ಲ, ಅದಕ್ಕೆ ನೀವು ಈ ದೇಶದ ಸೋಷಿಯಲ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಬೇಕಾಗುತ್ತೆ. ಇದು ಅಷ್ಟು ಸುಲಭವಾಗಿ ಆಗೋದಲ್ಲ. ಈ ದೇಶದ ಸೋಷಿಯಲ್ ಸ್ಟ್ರಕ್ಚರು ಅನೇಕ ರೀತಿಯ ವಿಭಜನೆಗಳನ್ನು ಕಂಡಿದೆ. ಅದರಲ್ಲಿ ಮೇಜರ್ ಆಗಿ ಒಂದು 4 ವಿಭಜನೆಯನ್ನು ಹೇಳಬೇಕು ಅಂದರೆ, ಒಂದು ಜಾತಿ ವ್ಯವಸ್ಥೆಯಲ್ಲಿ ವಿಭಜನೆ ಆಗೋಗ್ಬಿಟ್ಟಿದೆ, ಎಲ್ಲರ ರಕ್ತ ಉಸಿರಿನಲ್ಲಿ ಜಾತಿ ಸೇರಿಕೊಂಡಿದೆ. ಎರಡನೆಯದಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳು ಅನ್ನುವಂತಹ ಅಕ್ಷರಸ್ಥ ಮತ್ತು ಅನಕ್ಷರಸ್ಥರದ್ದು ಕೂಡ ಹೆಚ್ಚು ಕಡಿಮೆ ಒಂದಷ್ಟು ವಿಭಜನೆಗಳು ಅವತ್ತಿಂದನೂ ಬರ್ತಾ ಇದೆ. ಪ್ರದೇಶವಾರು ಆರ್ಯ ದ್ರಾವಿಡ ಅಂತೇಳಿ ಬೇರೆ ಬೇರೆ ಥರದ ವಿಭಜನೆಗಳಿದ್ದಾವೆ, ಆರ್ಥಿಕ ವಿಭಜನೆಗಳಿದ್ದಾವೆ. ಇದ್ರ ಎಲ್ಲರ ನಡುವೆ ಒಂದು ಅಡ್ವಾಂಟೇಜಸ್ ಆಗಿ ಭಾವನಾತ್ಮಕವಾಗಿ ಧಾರ್ಮಿಕ ವಿಷಯಗಳು ಬರ್ತಾ ಇದ್ದಾವೆ. ಜೊತೆಗೆ ಈಗ ನಾವು ಮಾತಾಡ್ದಂಗೆ ಕಾರ್ಪೊರೇಟ್ ಒಂದು ವಿಷಯ ಬಂದಿದೆ. ಸೊ ಇಷ್ಟು ಇರೋದ್ರಿಂದ ನೀವು ಮತದಾರರ ಪ್ರಜ್ಞೆ ಅನ್ನೋದಿದೆಯಲ್ಲ, ಅದು ಒಟ್ಟಾಗೋದಕ್ಕೆ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಪ್ರಜ್ಞೆ ಇಲ್ಲ ಅಂತಲ್ಲ, ಪ್ರಜ್ಞೆ ಇದೆ ಎಲ್ರಿಗೂ. ಆದರೆ ಆ ಪ್ರಜ್ಞೆ ಬಹುಮತವಾಗಿ 51% ಒಂದು ಕಡೆ ಬರಬೇಕಾಗುತ್ತಲ್ಲ, ಆ 51% ಬರುವ ಸಾಧ್ಯತೆ ಇದೆಯಲ್ಲ, ಅದು ಆಗದೆ ಈ ಎಲ್ಲ ರಾಜಕೀಯ ಅವ್ಯವಸ್ಥೆಗೆ ಕಾರಣ ಆಗಿದೆ.
ಎಲ್ಲರಿಗೂ ಇಲ್ಲಿ ಈ ದೇಶದ ಪ್ರಜ್ಞಾವಂತ ಮತದಾರರಿಗೂ ಒಳ್ಳೆಯವರಿಗೆ ಹಾಕಬೇಕು, ಆತ ಒಳ್ಳೆಯವನು ಆತ ಕೆಟ್ಟವನು ಅನ್ನುವ ಎಲ್ಲ ಪ್ರಜ್ಞೆನೂ ಇದೆ. ಆದರೆ ಆ ಪ್ರಜ್ಞೆಯ ಒಟ್ಟಾಗುವಿಕೆ, ಯಾವಾಗಲೂ ಹೇಳ್ತಾರೆ ಕ್ರಿಮಿನಲ್ಸು ಅಥವಾ ಕೆಟ್ಟವರು ಇದಾರಲ್ಲ ಅವರು ಎಷ್ಟು ಆಸಕ್ತಿಯಿಂದ ಒಂದಾಗ್ತಾರೆ, ಒಳ್ಳೆಯವರು ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಆಗೋದಾಗಿದ್ದಿದ್ರೆ ಇವತ್ತು ಖಂಡಿತವಾಗ್ಲೂ ಹೆಸರುಗಳು ಹೇಳ್ಬಾರ್ದು, ಅಂಥವರೆಲ್ಲ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕ್ರಿಮಿನಲ್ ಕೇಸುಗಳು, ಅಕ್ರಮ ಸಿಡಿ ಕೇಸುಗಳು, ಭೂಗಳ್ಳರು, ಆಮೇಲೆ ಎಲ್ಲೋ ಬೆಂಗಳೂರಿನಂತ ಕಡೆ ಜಮೀನುಗಳನ್ನ ಕೆರೆಗಳನ್ನ ಮಾರ್ದು ತಗೊಂಡು ದುಡ್ಡು ಇನ್ಯಾವುದೋ ಕ್ಷೇತ್ರಕ್ಕೆ ಆಮೇಲೆ ನಾವು ಇದು ಪಕ್ಷಾಂತರದ ಬಗ್ಗೆ ಮಾತಾಡ್ತಿದ್ವಿ ಬ್ರೇಕ್ ಸಂದರ್ಭದಲ್ಲಿ. ಪಕ್ಷ ಏನು ಜನರು ತೀರ್ಪು ಕೊಟ್ಟಿರ್ತಾರೆ, ನೋಡಪ್ಪ ನಾನು ನಿಮ್ಮನ್ನು ಗೆಲ್ಲಿಸಿದ್ವಿ ಈ ಕ್ಷೇತ್ರದ ಜನರು ಅಂತ. ಅವ್ನು ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾನೆ. ಆಗ್ಲಾದ್ರೂ ಆ ಕ್ಷೇತ್ರದ ಜನರಿಗೆ ಒಂದು ಆಕ್ರೋಶ, ಒಂದು ಸಿಟ್ಟಿರಬೇಕು. ಅದೇ ವ್ಯಕ್ತಿ ಬಂದು ಮತ್ತೆ ಇನ್ನೊಂದ್ಸಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಮತ್ತೆ ಅವನ್ನೇ ಗೆಲ್ಲಿಸ್ತಾರೆ. ಅಂದ್ರೆ ಗೆಲ್ಸಲ್ಲ, ಅದು ಅಲ್ಲೇ ಸಮಸ್ಯೆ ಆಗಿರೋದು. ಗೆಲ್ಸಲ್ಲ, ಅದು ಅಲ್ಲಿ ಏನಾಗಿದೆ, ಆ ಪ್ರಜ್ಞೆ ಒಂದಾಗೋದಿಲ್ಲ. ಆ ಥರದ ಪ್ರಜ್ಞೆಗಳಿದ್ದಾವೆ. ಈಗ ನಾವುಗಳೆಲ್ಲ ಕಣ್ಮುಚ್ಕೊಂಡೆ ನೋಟ್ ಹಾಕಲ್ಲ, ಆದರೆ ಅದಾಗೋದಕ್ಕೇನಾಗಿದೆ, ಅನಿವಾರ್ಯತೆ ಆಗಿದೆ. ನೀವು ನೋಡಿ, ಇಡೀ ಪ್ರಜಾಪ್ರಭುತ್ವದ ಎಲ್ಲ ಅಂಶಗಳನ್ನು ಹೇಳಿ, ಆದರೆ ಒಂದು ಸ್ಲಮ್ಮಲ್ಲಿ 2,000 ರೂಪಾಯಿ ನೋಟ್ ಕೊಡಿ. ನೀವು ಇಷ್ಟು ಎಜುಕೇಟ್ ಮಾಡಿರೋದು ಆ 2,000 ರೂಪಾಯಿ ನೋಟ್ ಇದೆಯಲ್ಲ, ಅದು ಅದನ್ನು ಉಲ್ಟಾ ಮಾಡಿಬಿಡುತ್ತೆ. ಯಾಕೆಂದರೆ ನಿಮ್ಗೆ 2,000 ರೂಪಾಯಿ ಅನಿವಾರ್ಯವನ್ನು ಮಾಡಿದ್ದೀವಿ ನಾವು, ಅನಿವಾರ್ಯವನ್ನು ಮಾಡಿದ್ದೀವಿ, ಜಾತಿ ಅನಿವಾರ್ಯವನ್ನು ಮಾಡಿದ್ದೀವಿ. ಒಬ್ಬ ಒಕ್ಕಲಿಗ ಕ್ಯಾಂಡಿಡೇಟ್ ಹೋಗಿ ಉತ್ತರ ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ, ಒಬ್ಬ ಲಿಂಗಾಯತ ಇಲ್ಲೆಲ್ಲೋ ಗೆಲ್ಲಕ್ಕಾಗೋದಿಲ್ಲ. ಯಾಕೆ ಅಂದರೆ ನೀವು ವ್ಯಕ್ತಿಯನ್ನು ನೋಡೋದೇ ಇಲ್ಲ. ಸಮಾಜ ಡಿವೈಡ್ ಆಗೋಗಿದೆ. ನೀವು ಕ್ಯಾಬಿನೆಟ್ ಇರಲಿ, ಯಾವುದು ಎಲ್ಲ ಸೀಟ್ಗಳಿರಲಿ, ಎಲ್ಲವೂ ಜಾತಿ ಆಧಾರದ ಮೇಲೆ ಕೊಡ್ತೀರಿ. ಆ ಜಾತಿಯಲ್ಲಿ ಹಂಗಾದ್ರೆ ಅಲ್ಲೇ ಜಾತಿಗೂ ಇಲ್ಲ, ಅದರಲ್ಲೂ ಹಣ ಇರೋವನಿಗೆ ಕೊಡ್ತೀರಿ. ಅಲ್ಲಿ ಇನ್ನೊಂದು ವಿಭಜನೆ ಆಗುತ್ತೆ, ಅಲ್ಲಿ ಇನ್ನೂ ಬಲಿಷ್ಠತೆ ಇರುತ್ತೆ. ಇವತ್ತು ಮಕ್ಕಳನ್ನೇ ನಿಲ್ಲಿಸಿದ್ದಾರೆ. ಈಗ ಉದಾಹರಣೆಗೆ ಕಾಂಗ್ರೆಸ್ ಅವ್ರಿಗೆ ಕೇಳಿ ಅದಕ್ಕೆ ಉತ್ತರ ಕೊಡಬೇಕು. ಅವರು ವಕ್ತಾರಾಗಿರೋದ್ರಿಂದ ಸಮರ್ಥನೆ ಮಾಡ್ಕೋಬೋದು. 26 ವರ್ಷದ ಮಕ್ಕಳನ್ನೆಲ್ಲ ನೀವು ನಿಲ್ಲಿಸ್ಬಿಡ್ತೀರಿ. ಈ ದೇಶದ 545 ಜನ, ಹಾಗಾದ್ರೆ ಯಾರು ಇಲ್ಲೇ ಇಲ್ವಾ? ಈ 7 ಕೋಟಿ ಜನ ಇರಲಿಲ್ವಾ? ನಾವು ಯಾರು ಕಾರ್ಯಕರ್ತರು ಇರ್ಲಿಲ್ವಾ? ಪಕ್ಷಕ್ಕಾಗಿ ದುಡಿಯೋದಿರ್ಲಿಲ್ಲ? ಈ ಪಕ್ಷನೇ ಅಲ್ಲ, ಈ ಪಕ್ಷನೇ ಅಲ್ಲ, ಎಲ್ಲ ಪಕ್ಷನೂ ನಾವೇನ್ ಹೇಳೋದಂದ್ರೆ ಅವ್ರೂ ಸರಿ, ಅವ್ರನ್ನ ಅದೇ ಅದರಲ್ಲೇನೆ ಇದಿಲ್ಲ. ಅವ್ರ ಮಗನ್ ನಿಲ್ಸಿರೋದಲ್ಲ, ಮಗನ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಆ ಥರದ್ದು ಎಲ್ಲರೂ ಒಂದು ಕುಟುಂಬ ಆಡ್ಲಿಕ್ಕೆ ಮತದಾರರು ಒಂದಾಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಇವ್ರಿಗೆ ಹೆಂಗ್ ಒಂದಾಗ್ತಾರೆ ಹೇಳಿ? ಡಿವೈಡ್ ಆಗೋಗಿದೆಯಲ್ಲ, ನಮಗೆ ಆಗೋಬೇಕು. ಆಮೇಲೆ ಇದಷ್ಟೇ ಅಲ್ಲ, ವಿಧಾನಸೌಧ ಮತ್ತು ಈ ಕಾರ್ಯಾಂಗದಲ್ಲೂ ಕೂಡ ಜಾತಿ ರಾಜಕೀಯನೇ ಇರುತ್ತೆ. ಎಲ್ಲ ಅವರವರೇ ಜಾತಿಯವರನ್ನ ಒಳ್ಳೊಳ್ಳೆ ಪೊಸಿಷನ್ಗೆ ತರ್ತಾ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಜನ ಡಿವೈಡ್ ಆಗಿಬಿಟ್ಟಿದ್ದಾರೆ, ಅಸಹಾಯಕರಾಗಿದ್ದಾರೆ. ಒಳ್ಳೆಯವರು ಇದ್ದಾರೆ, ನಾನು ಇಡೀ ಪಾದಯಾತ್ರೆಯಲ್ಲಿ ನಾನು ನೋಡಿದ್ದೀನಿ. ಒಳ್ಳೆಯವರಾಗುವ ಮನಸ್ಥಿತಿ ಜನಗಳಿಗಿದೆ, ಕೆಟ್ಟವನಾಗಬೇಕು ಅಂತ ಯಾವನು ಇಲ್ಲ. ವೇದಿಕೆಗಳಿಲ್ಲ. ಆ ವೇದಿಕೆಗಳಿಲ್ಲ. ನಿಮಗೆ ಮಾಧ್ಯಮಗಳು ಕೂಡ ಇವತ್ತು ಎಷ್ಟರ ಮಟ್ಟಿಗೆ ಜಾಗೃತಿ ಮೂಡಿಸಬೇಕಿತ್ತು, ಅದರಲ್ಲಿ ಮಾಧ್ಯಮಗಳ ವಿಫಲತೆಯನ್ನು ಕೂಡ ಈ 3 ಅಂಗಗಳ ಜೊತೆ ಅದನ್ನೂ ನಾವು ಹೊಣೆ ಮಾಡಬೇಕಾಗುತ್ತೆ. ರಾಜೇಂದ್ರ ಸರ್, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಅನ್ನೋದು ಅತ್ಯಂತ ಪ್ರಬಲವಾದಂಥ ಒಂದು ಅಸ್ತ್ರ. ಅಂದರೆ ಅದಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ನೀವು ಆಗಲೇ ಹೇಳಿದ್ರಿ, ಈ ಚುನಾವಣಾ ಆಯೋಗ ಅನ್ನೋದು ಒಂದು ರೀತಿ ಕ್ಲರ್ಕ್ ಥರ ಯಾವುದೋ ಒಂದು ಆಫೀಸ್ ಥರ ಕೆಲಸ ಮಾಡ್ತಾ ಇದೆ ಅಂತ. ಅಷ್ಟು ಪ್ರಬಲವಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡುವಂಥ ಈ ದೇಶದ ಪ್ರಜೆಗೆ ನೀವು ಆಯಿತು ಒಂದು ಬದಲಾವಣೆ ತರ್ತೀರಿ ಅಂತ ಅಂದಾಗ, ಆ ಒಂದು ಬದಲಾವಣೆಯ ಸಂಪೂರ್ಣ ಮಾಹಿತಿಯನ್ನು ಅಥವಾ ಅವನಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು. ಎಲ್ಲ ಪಕ್ಷಗಳು ಇದು ಸರಿ ಇದೆ, ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಚುನಾವಣಾ ಆಯೋಗ ಇರ್ಬೋದು ಅಥವಾ ಅಧಿಕಾರದಲ್ಲಿರುವಂಥ ಸರ್ಕಾರಗಳಿರ್ಬೋದು, ಯಾಕೆ ಅದನ್ನು ಒಂದು ರೀತಿ ಅವರಿಗೆ ಜಾಗೃತಿ ಮೂಡಿಸುವಂಥದ್ದು ಅಥವಾ ಪಠ್ಯಗಳಲ್ಲಿ ಅಳವಡಿಸುವಂಥದ್ದು ಅಥವಾ ಈ ಹೊಸ ವ್ಯವಸ್ಥೆಯನ್ನು ಸರಿಯಾಗಿ ಅವರಿಗೆ ಮನದಟ್ಟಾಗುವಂತೆ ಕನ್ಫ್ಯೂಷನ್ ಇರ್ದಂಗೆ ನೋಡ್ಕೋಬೋದಿತ್ತಲ್ಲ ಅಂತ. ಕರೆಕ್ಟ್ ಅಲ್ವಾ? ನಿಜ. ಅಂದರೆ ಇದು ಕೇವಲ ಚುನಾವಣಾ ಆಯೋಗ ಒಂದೇ ನಾವು ಇದು ಮಾಡಲಿಕ್ಕೂ ಆಗೋದಿಲ್ಲ. ಮತ್ತು ಇದು ಎಲ್ಲರ ಜವಾಬ್ದಾರಿಗಳು ಕೂಡ ಇದೆ. ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇದೆ, NGOs ಜವಾಬ್ದಾರಿ ಇದೆ. ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಇವತ್ತು ಭಾಳ ಒಂದು ಸಣ್ಣ ವಿಚಾರ ಏನು ಅಂತ ಹೇಳಿದ್ರೆ, ವೋಟ್ ಆದ ತಕ್ಷಣ VVPAT ಅಂದರೆ ಏನು, ವೋಟ್ ಆದ ತಕ್ಷಣ ಅಲ್ಲಿ ನಿಮ್ಮ ಯಾರಿಗೆ ವೋಟ್ ಹಾಕಿದ್ದೀರಾ ಅಂತಕ್ಕಂಥ ನೀವು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಈಗಿರ್ತಕ್ಕಂಥ ಟೆಕ್ನಾಲಜಿನಲ್ಲಿ ಯಾವುದೋ ಸಿನಿಮಾ ಬಂದರೆ ಪ್ರೊಮೋಸ್ ಹಾಕಿ ಇದನ್ನು ಮಾಡಿ, ಬಾಹುಬಲಿ ಅಂತ ಸಿನಿಮಾನ ನಾವು ಇದು ಮಾಡ್ತೇವೆ. ಇವತ್ತಿರ್ತಕ್ಕಂಥ ಟೆಕ್ನಾಲಜಿನಲ್ಲಿ ಬಹಳ ಸುಲಭ ಅದು. ಇದ್ರ ಬಗ್ಗೆ ಪಕ್ಷಗಳಾಗಲಿ ಅಥವಾ NGOಗಳಾಗಲಿ ಅಥವಾ ಚುನಾವಣಾ ಆಯೋಗಲಿ ಯಾರೂ ಕೂಡ ಜಾಗೃತಿ ಮೂಡಿಸಲಿಲ್ಲ. ಈ ವಾಟ್ಸಪ್ ಟೆಕ್ನಾಲಜಿ, ವಾಟ್ಸಪ್ ಯೂನಿವರ್ಸಿಟಿ ಬಗ್ಗೆ ಅವ್ರ ಮೇಲೆ ಇವ್ರು ಇದು ಮಾಡಿದ್ರು, ಇವ್ರ ಮೇಲೆ ಅವ್ರು ಇದು ಮಾಡಿದ್ರು, ಈ ರೀತಿಯೇ ಮಾಡಿದ್ರೆ ವಿನಃ. ಆದರೆ ಮತದಾರನನ್ನು ಜಾಗೃತಿ ಮಾಡುವಂತಹ ಒಂದು ಜವಾಬ್ದಾರಿ ಹಾಗಾದರೆ ರಾಜಕೀಯ ಪಕ್ಷಗಳಿಗಿಲ್ವಾ? ಇದೆ. ಎಷ್ಟು ಮೂಡಿಸ್ಬೋದಾಗಿತ್ತು. ಹಾಗಂತ ಹೇಳ್ಬಿಟ್ಟು ಸರ್ಕಾರದ ಅಧೀನ ಸಂಸ್ಥೆಗಳಂಥ ವಾರ್ತಾ ಇಲಾಖೆ ಇದೆ, ಬೇರೆ ಸಂಸ್ಥೆಗಳಿದೆ, ಕೇಂದ್ರ ಸರ್ಕಾರದಲ್ಲಿ PIB ಇದೆ, ಬೇಕಾದಷ್ಟು NGOಗಳು. ಯಾಕೆ ಇದನ್ನು ಒಂದು ಆಂದೋಲನಕಾರಿಯಾಗಿ ಇವತ್ತು ದೇಶದಲ್ಲಿ ಮೂಡಿಸ್ತಾ ಇಲ್ಲ ಅಂತ ಇದು ಎಲ್ಲರಿಗೂ ಪ್ರಶ್ನೆ. ಇದು ರಾಜಕೀಯ ಪಕ್ಷಗಳಿಗೆ
ಚುನಾವಣೆ ಶುರುವಾದಾಗಲಿಂದ ಹಿಡಿದು 1 ವರ್ಷದಿಂದ ಇದೇ ಗುಂಗಲ್ಲೇ ಇರ್ತಾರೆ. ಯಾರನ್ನು ನಿಲ್ಲಿಸಬೇಕು, ಏನು ಮಾಡಬೇಕು, ಈ ಕಸರತ್ತುಗಳಲ್ಲೇ ಇರ್ತಾರೆ ವಿನಃ ಮತದಾರನಿಗಿರ್ತಕ್ಕಂಥ ಒಂದು ಮತದಾರನ ಪೂರ್ತಿ ನೀವು ಅವನ್ನ ಕಡೆಗಣಿಸ್ಬಿಟ್ಟಿದ್ದೀರಾ. ಮತ ಮಾಡಿದ ನಂತರ ನೀವು ಹಾಕಿದ ಮತನ ಖಾತ್ರಿ ಮಾಡಿಕೊಳ್ಳುವುದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ವಿವರಣೆಗಳು ಕೊಡಬೇಕಾಗುತ್ತೆ, ಡಿಸ್ಪ್ಲೇಗಳು ಹಾಕಬೇಕಾಗುತ್ತೆ. ರೈಲ್ವೆ ಸ್ಟೇಷನ್ಸು, ಪಬ್ಲಿಕ್ ಪ್ಲೇಸಸ್ಸು ಎಲ್ಲ ಕಡೆ ಒಂದು ದೊಡ್ಡ ಇದು ಮಾಡೋಕ್ಕಾಗಲ್ವ ಇವತ್ತು ಸರ್ಕಾರದ ಕೈಯಲ್ಲಿ? ಯಾಕೆ ಮಾಡೋಕ್ಕಾಗೋದಿಲ್ಲ? ಚುನಾವಣಾ ಆಯೋಗದಲ್ಲಿ ಲಿಂಗಡೋ ನಮ್ಮ ಶೇಷನ್ ಅಂತ ಅವನು ಇದ್ದರೆ ಅಂಥ ಒಬ್ಬ ಸಮರ್ಥ ಒಂದು ಇದು ಬೇಕಾಗುತ್ತೆ. ಇವತ್ತು ಚುನಾವಣಾ ಆಯೋಗ ಅಂತಕ್ಕಂಥದ್ದು ಡೆಪ್ಟಿ ಕಮಿಷನರ್ ಆಫೀಸ್ ಅಲ್ಲ, ಇಟ್ ಈಸ್ ಅನ್ ಅಟಾನಮಸ್ ಕ್ವಾಸಿ ಜುಡಿಷಿಯಲ್ ಅಟಾನಮಸ್ ಬಾಡಿ. ಇಟ್ ಈಸ್ ಅದಕ್ಕೆ ಎಲ್ಲ ಅವರು ಬಳಸ್ತಾ ಇಲ್ಲ. ಆಶ್ಚರ್ಯ ಆಗುತ್ತೆ. ಇದನ್ನು ನಾವು ಇವತ್ತು ಮತದಾರನಾಗಿ ನಾವು ಕೇಳಬೇಕಾಗುತ್ತೆ ಇದನ್ನು. ಯಾಕೆ ಅಂತ ಹೇಳಿದ್ರೆ 100 ಜನರಲ್ಲಿ ವಿ ವಿ ಪ್ಯಾಟ್ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ 10 ಜನರಿಗೆ ಮಾತ್ರ ಗೊತ್ತಿದೆ ಅಷ್ಟೇ. 90 ಜನಕ್ಕೆ ಗೊತ್ತಿಲ್ಲ. ಇದನ್ನು ಆಂದೋಲನಾತ್ಮಕವಾಗಿ ನೀವು ಆತ್ಮನಿರ್ಭರ್ ಅಂತ ಮಾಡ್ತೀರಲ್ಲ, ಆತ್ಮನಿರ್ಭರ್ ಥರನೇ ಇದನ್ನು ಜನರಿಗೆ ಮೂಡಿಸ್ಲಿಕ್ಕೆ ಆಗಲ್ವಾ? ನಾಚಿಕೆಗೇಡು ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಜಾತಂತ್ರ ಬಿಗ್ಗೆಸ್ಟ್ ಡೆಮಾಕ್ರಸಿ. ಬೇರೆ ದೇಶಗಳು ನೋಡ್ತಾ ಇದೆ ನಮ್ಮ ಕಡೆ. ಇಂಥ ಬಿಗ್ಗೆಸ್ಟ್ ಡೆಮಾಕ್ರಸಿನಲ್ಲಿ ಜನರಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಕೇವಲ ರಾಜಕೀಯ ಚುನಾವಣೆಗಳು ಅಂತ ಹೇಳಿದ್ರೆ ಪಕ್ಷಗಳ ನಡುವೆ ಅಭ್ಯರ್ಥಿಗಳ ಒಂದು ಇದು ಅಭ್ಯರ್ಥಿಗಳ ಬಲಾಬಲಗಳು ಮಾತ್ರನೇ ಅಲ್ಲ, ಇದು ಎಲ್ಲರ ಪಕ್ಷಗಳ ಜವಾಬ್ದಾರಿ, NGOಗಳ ಜವಾಬ್ದಾರಿ, ಚುನಾವಣಾ ಆಯೋಗದ ಜವಾಬ್ದಾರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ನೀವಾಗಲೇ ಒಂದು ವಿಚಾರ ಪ್ರಸ್ತಾಪ ಮಾಡಿದೆ. ಒಬ್ಬ ಮತದಾರ ಅವನು ಅನಕ್ಷರಸ್ಥ, ಅವನಿಗೆ ಅಕ್ಷರಗಳೇನಂತ ಗೊತ್ತಾಗ್ತಾ ಇಲ್ಲ, ಚಿಹ್ನೆ ಏನು ಅಂತಲೂ ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ. ಅವನು ಮತಗಟ್ಟೆಗೆ ಬಂದಾಗ ಅವನಿಗೊಂದು ರೀತಿ ಗೊಂದಲ ಆಗ್ಬೋದು, ನಾನು ಯಾರಿಗೆ ಓಟ್ ಹಾಕ್ಬೋದು ಅಂತ. ಅವನಿಗೆ ಯಾರಿಗೆ ಹಾಕ್ಬೇಕಂತ ಅಂದ್ಕೊಂಡು ಬಂದಿರ್ತಾನೋ ಆ ಗೊಂದಲದಿಂದಾಗಿ ಇನ್ಯಾರಿಗೂ ಹಾಕ್ಬಿಡ್ತಾರೆ ಅಂತ ಸಾಧ್ಯತೆಗಳು ಇರ್ತವೆ. ಅಲ್ಲಿ ಒಬ್ಬ ಮತದಾರನ ತೀರ್ಪನ್ನು ನಾವು ಕಿತ್ಕೊಂಡಂಗಾಗುತ್ತೆ, ಸರಿಯಾದ ತೀರ್ಪನ್ನು. ಏನ್ ಹೇಳ್ತೀರಿ? ಇಲ್ಲ, ಅದಾಗಿದೆ. ನಾನು ಬಹಳಷ್ಟು ಪೋಲಿಂಗ್ ಆಫೀಸರ್ಸ್ನೆಲ್ಲ ಕೇಳಿದ್ದೀನಿ. ಸರ್ 2-3%, 4% ಅಲ್ಲಿ ಗಾಬರಿ ಆಗ್ಬಿಡ್ತಾರೆ. ಸರ್ ನಾವು ಬರ್ತೀವಿ, ಆ ಕಾರ್ಡ್ ಕೊಡಿ ಅಂತೀವಿ, ಕೈಗೆ ಇದಾಗ್ತೀವಿ, ಅಲ್ಲಿ ಹೋಗ್ತಾ ಇದ್ದಂಗೆ ನೋಡ್ತಾನೆ ಒಂದು 34 ಅಭ್ಯರ್ಥಿಗಳಿರ್ತಾರೆ. ನನ್ನಂಥವ್ರಿಗೆ ಆಗಿದೆ. ನಾನು ಯಾರು ಓಟ್ ಹಾಕ್ಬೇಕಾಗಿತ್ತು ಅದೆಲ್ಲ ನೋಡ್ಕೊಂಡು ಹುಡುಕಿ ಹಾಕೋದಾಗಿದೆ, ಕೇಳ್ಕೊಂಡೋದೆ ನಿಮ್ದು ನಂಬರ್ ಎಷ್ಟು ಅಂತ. ಆ ಪರಿಸ್ಥಿತಿ ಇದೆ. ಅದು ಇದೆ ಈ ದೇಶದ. ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲ ತಂತ್ರಜ್ಞಾನನೆಲ್ಲ ಉಪಯೋಗಿಸಿ ಅಷ್ಟಿಲ್ಲ. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳಿಗೆ, ಈ ದೇಶದ ಹೆಣ್ಣು ಮಕ್ಕಳಿಗೆ ಅವ್ರ ಮೊಬೈಲನ್ನು ಅವ್ರು ರೀಚಾರ್ಜ್ ಮಾಡ್ಕೊಳೋದು ಬರಲ್ಲ. ಅವ್ರ ಮಗನೋ ಗಂಡನೋ ಯಾರೋ ಮಾಡ್ತಾ ಇರ್ತಾನೆ, ಅವ್ರಿಗೆ ಟ್ರಾನ್ಸಾಕ್ಷನ್ ಬರೋದು, ATM ಅಲ್ಲಿ ದುಡ್ಡು ತಗೊಳ್ಳೋದು ಗೊತ್ತಿಲ್ಲ, ಅವ್ರ ಮೊಬೈಲ್ ನಂಬರ್ಗಳೇ ಗೊತ್ತಿರಲ್ಲ. ಈ ಥರದ್ದೆಲ್ಲ ಇರೋದ್ರಿಂದ ನಾನು ಅದನ್ನೇ ಹೇಳಿದ್ದು. ಆ ಅಡ್ವಾಂಟೇಜ್ ನಾವು ಏನು ಅಂತಿದ್ರಿ ನಗರ ಮತದಾರರು BJPಗೆ ಅಂತೇಳಿ, ಗ್ರಾಮೀಣ ಮತದಾರರು, ಅದರ ಒಂದಷ್ಟು ಪರಿಣಾಮ ಇದೆ. ಅದೇ ಹಿಂದಕ್ಕಂತೂ ಹೋಗೋಕ್ಕಾಗೋದಿಲ್ಲ, ಮುಂದಕ್ಕೆ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪ್ರಯತ್ನ ಮಾಡೋಣ. ಬಟ್ ನೀವು ಮತ್ತೆ ಹೇಳ್ತಾ ಇದ್ದೀರಿ, ನಂಗೆ ಭಾಳ ಖುಷಿ ಆಗ್ತಾ ಇದೆ. ಏನಂತಂದ್ರೆ ಒಳ್ಳೆ ಕೆಲಸ ಮಾಡಿ ನೀವು ಗೆಲ್ಲೋದ್ರ ಮೇಲೆ ಇದನ್ನೇ ಯಾಕೆ ಇಟ್ಕೊಂಡು ಬರ್ತೀರಿ? ಜನರನ್ನ ಮೆಚ್ಚಿಸುವ ಕೆಲಸ ಮಾಡಿ ಅಂತ ಎಲ್ಲರೂ ಅಷ್ಟೇ. ಇದೊಂದು ರೀತಿ ಹೆಂಗಾಗಿದೆ ಅಂದ್ರೆ ತಮ್ಮ ಸೋಲನ್ನ ಅಥವಾ ತಪ್ಪನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ಬಿಡ. ಖಂಡಿತವಾಗ್ಲು. ಈಗ ಈ ಪ್ರಧಾನಮಂತ್ರಿ ಅಂತವರು ಕೂಡ ನಮ್ಮ ಲೋಪಗಳೇನು, ನಾವು ಜನರನ್ನು ತಲುಪಿದ್ವಾ ಅದೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಕೂಡ ಬೀದಿ ಜಗಳದ ಲೆವೆಲ್ಗೆ ಇಳಿತಾ ಇದ್ದಾರೆ ಅನ್ನೋದಾದ್ರೆ ಸಿಕ್ಕಾಪಟ್ಟೆ ನಾವು ನಿಜವಾಗ್ಲೂ ಪತ್ರಕರ್ತರಾದವರು ಇದನ್ನ ಬಹಳ ಹೇಳ್ಬೇಕಾದ್ರೆ, ಬೀದಿ ಜಗಳಗಳ ಲೆವೆಲ್ಗೆ ನೀವು ಮಾಡ್ತಿದ್ದೀರಿ. ಜನಾಂಗಗಳ ನಡುವೆ ತಂದಿಡ್ತಾ ಇದ್ದೀರಿ. ಯಾವ ವಿಷಯ ಡಿಸ್ಕಷನ್ ಆಗಬೇಕು ಅದಿಲ್ಲ. ಅಲ್ಲಿ ಏನೋ ಕೋಟಿ ಕೊಟ್ಟಿದ್ದೀನಿ ಅಂತೀರಿ, ಇಲ್ಲಿ ಇವ್ರು ತಗೊಂಡಿಲ್ಲ ಅಂತಾರೆ, ಮಾಧ್ಯಮಗಳು ಅದನ್ನು ಹೇಳ್ತಿರ್ತಾರೆ. ಅರೆ, ಆರ್ಥಿಕ ಇಲಾಖೆ ಮಾಡಬೇಕಾಗಿರುವಂತಹ ವಿಷಯವನ್ನ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, IAS ಆಫೀಸರ್ಸ್ಗಳನ್ನ ಇಟ್ಟಿದ್ದೀವಿ ಸಂಬಳ ಕೊಟ್ಟು, ಇಲ್ಲೂ ಇದ್ದಾರೆ. ಕಾರ್ಯಾಂಗದ ಕೆಲಸವನ್ನು ನಾವು ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತೇಳಿ ಸಾರ್ವಜನಿಕರಿಗೆ ಹೇಳೋದಾದ್ರೆ, ಯಾಕೆಂದರೆ ಯಾವುದೋ ಒಂದು ಪಕ್ಷದಲ್ಲ, ಭಾರತ ಸರ್ಕಾರ ಇರೋದು BJP ಪಕ್ಷದಲ್ಲ, ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲ, ಜನಗಳದು. ನೀವು ಅಲ್ಲಿಂದ ಕೊಟ್ಟರು ಸಿದ್ದರಾಮಯ್ಯ ಅಕೌಂಟ್ ಕೊಡಲ್ಲ ಅಥವಾ ಮೋದಿ ಅಕೌಂಟ್ ಕೊಡೋದಿಲ್ಲ, ನೀವು ಕೊಡೋದು ಸರ್ಕಾರದ ಅಕೌಂಟ್ಗೆ. ಸೊ ಅದಾದ್ರೂ ಸಾರ್ವಜನಿಕರು ಇಲ್ದಂಗೆ ಮಾಡಿ ಕೊಡಬೇಕು. ಬರಗಾಲ ಬಂದಿದೆ, ಅದು ಮಾಡಬೇಕು. ಅಷ್ಟೂ ಇಲ್ಲದಲ್ಲ, ತೀರಾ ಕೆಳ ಹಂತಕ್ಕೆ ಬರ್ತಾ ಇದ್ದಾರೆ. ನೀವು ಅದನ್ನೇ ಮತ್ತೆ ಹೇಳ್ತಿದ್ರಿ, ನಾನು ಅದೇ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ ಮಾಡಿ. ಆದರೆ ಅವ್ರಿಗೇನು ಅನ್ಸ್ಬಿಟ್ಟಿದೆ, ಇಲ್ಲ ನಾನು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟು ಹೆಂಡ ಕೊಟ್ಟು ಧರ್ಮದ ಅಮಲ ಏರಿಸಿ ನಾನು ಗೆಲ್ಬೋದು ಅನ್ನುವ ಪ್ರಜ್ಞೆ ಅವ್ರಿಗೆ ಬಂದಿದೆ. ಆ ಥರದ ಮತದಾರರು ಇದ್ದಾರೆ. ಸುಮ್ಮನೆ ಯಾವುದೋ ಒಂದು ಲೈಬ್ರರಿ ಕಟ್ಸಿದ್ರೆ ನಮಗೇನು ಮಾಡಿದ್ರಿ ಅಂತಾರೆ, ರೋಡ್ ಮಾಡಿದ್ರೆ ನಮಗೇನು ಮಾಡಿದ್ರಿ ಅಂತಾರೆ. ಆ ಥರದ ಒಂದು ಇದಾಗೋಗ್ಬಿಟ್ಟಿದೆ ಜನಗಳಲ್ಲಿ. ಇದು ಇಲ್ಲಪ್ಪ, ಇದು ಸಾಮೂಹಿಕ ಇದು. ಆಮೇಲೆ ಪರ್ಯಾಯ ರಾಜಕೀಯ ಶಕ್ತಿಗಳು ಉಗಮವಾಗ್ತಾ ಇಲ್ಲ. ಕರೆಕ್ಟ್. ಮೇಜರ್ ಆಗ್ತಾ ಇರೋದೇನು ಅಂದರೆ, ನಿಜವಾಗ್ಲೂ ಇವನ್ನೆಲ್ಲ ಇದು ಮಾಡೋದಕ್ಕೆ ಒಂದು ಪರ್ಯಾಯ ರಾಜಕೀಯ ಶಕ್ತಿಗಳು ಆಗಬೇಕು. ಆದರೆ ಈ ಸಿಸ್ಟಮ್ ಹೆಂಗಾಗಿದೆ ಅಂದರೆ, ಆ ಪರ್ಯಾಯ ಶಕ್ತಿ ಕೂಡ ಈ ದುಷ್ಟತನದಲ್ಲೇ ಬರಬೇಕಾಗಿದೆ. ಇಲ್ಲ ಅಂದರೆ 4 ಜನ ಬರಲ್ಲ.
10 ಜನ ಬರೋದಿಲ್ಲ. ನೀವು ಅವ್ರಿಗೆ ಮತ್ತೆ ದುಡ್ಡು ಕೊಟ್ಟೆ ತರಬೇಕಾಗುತ್ತೆ. ಮತ್ತೆ ಅವ್ರ ಆ ಕಾರ್ಯಕರ್ತರನ್ನ ಇದೇ ಆಧಾರದ ಮೇಲೆ ನೀವು ಏನಾದರೂ ಒಂದು ಅಮಲಿನ ಆಧಾರದ ಮೇಲೆ ಅವರನ್ನು ಸಂಘಟನೆ ಮಾಡಬೇಕಾಗಿದೆ. ಸೊ ಆ ಕಾರಣಕ್ಕೆ ಖಂಡಿತವಾಗ್ಲೂ ಈಗ ಮಾಧ್ಯಮಗಳೇನಾದ್ರೂ ನಿಜವಾಗ್ಲೂ ಏಕೆ ಎಷ್ಟೋ ಜನ IAS ಆಫೀಸರ್ಸು ಪತ್ರಿಕೆಗಳನ್ನು ಓದಿ IAS ಆಗಿದ್ದಾರೆ. ಕೋಚಿಂಗ್ ಅಲ್ಲ, ಪತ್ರಿಕೆಗಳನ್ನು ಓದಿ IAS ಆಫೀಸರ್ಸ್ ಆಗಿದ್ದಾರೆ. ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ಅದರಲ್ಲಿ ನಾಲೆಡ್ಜ್ ಇತ್ತು. ಈಗ ಆ ಜಾಗವನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ತಗೊಂಡಿದೆ. ನಾವೇನು ಮಾತಾಡ್ತಿದ್ದೀವಿ ಇದರಲ್ಲಿ ಅತಿ ಹೆಚ್ಚು ಜವಾಬ್ದಾರಿ ಈ 4ನೇ ಅಂಗದ್ದೇ. ನೀವುಗಳು ಬೇರೆ ಬೇರೆ ಚರ್ಚೆಗಳನ್ನು ಬೇರೆ ಬೇರೆ ಮಾಡೋದಕ್ಕಿಂತ ಇಲ್ಲ ಈ ಥರ ಇದೆ, ಈಗ ಹೆಂಗೆ ನಾವು EVPAT ಅಲ್ಲಿ ಹೇಗೆ ನೀವು ಮಾಡ್ಕೋಬೇಕು ಅನ್ನೋದಿದೆಯಲ್ಲ, ಇದು ಸೋಷಿಯಲ್ ಮೀಡಿಯಾ. ಬಹುಶಃ ನನಗನ್ಸುತ್ತೆ ಈ ಕರ್ನಾಟಕದ ಈ ಮಾಧ್ಯಮದ ಇಂಥ ಸಂದರ್ಭದಲ್ಲಿ ಈ ಚರ್ಚೆಯನ್ನು ಮಾಡ್ತಿರೋದು ಬಹುಶಃ ನಾವೇ ಅನ್ಸುತ್ತೆ. ಯಾಕಂದ್ರೆ ಬೇರೆ ಸುದ್ದಿಯಿಂದ ಜೋತು ಬಿಟ್ಟಿದ್ದಾರೆ. ಯಾಕೆಂದ್ರೆ ಮತದಾರರ ಪ್ರಬುದ್ಧತೆ, ಪ್ರಜಾಪ್ರಭುತ್ವ ಯಾವಾಗ ಗಮನಿಸಿರ್ತೀರಿ. ಯಾಕೆಂದ್ರೆ ಒಂದು ಸಾಮೂಹಿಕ ಸನ್ನಿ ಅಂತ ಅನ್ಸ್ಬಿಟ್ಟೆ, ಒಂದು ಕುರಿ ಏನಾದ್ರು ಅಂದ್ಬಿಟ್ರೆ ಎಲ್ಲರೂ ಅದನ್ನ ಜೋತ್ ಬೀಳಲೇಬೇಕು, ಟ್ರೆಂಡ್ ಅಂತ ಬಂದ್ಬಿಟ್ಟಿದೆ. ಪ್ರಜಾಪ್ರಭುತ್ವದ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಕ್ವಾಲಿಟಿ ಆಫ್ ವೋಟರ್ಸ್ ಇಂದನೇ ಆಗೋದು. ಕ್ವಾಲಿಟಿ ಆಫ್ ವೋಟರ್ಸ್. ನಾವು ಇವತ್ತು ಚರ್ಚೆ ಮಾಡಬೇಕಾಗಿರೋದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮದ ಜವಾಬ್ದಾರಿಗಳು ಮತ್ತು ನಮ್ಮ ಅಬ್ಲಿಗೇಷನ್ಸ್ ಏನಿದೆ, ನಮ್ಮ ಡ್ಯೂಟೀಸ್ ಏನಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ. ನಾವು ಇವತ್ತು ಯಾರನ್ನು ಎಜುಕೇಟ್ ಮಾಡಬೇಕು, ಯಾರನ್ನು ಜಾಗೃತನ ಮಾಡಬೇಕು, ಆ ಕೆಲಸಗಳನ್ನೆಲ್ಲ ಬಿಟ್ಟು ಇವತ್ತು ರಾಜಕೀಯ ಪಕ್ಷಗಳು ಅವರವರ ಸ್ವಾರ್ಥಕ್ಕೋಸ್ಕರ ಯಾರನ್ನು ಗೆಲ್ಲಿಸ್ಬೇಕು, ಹೇಗೆ ಗೆಲ್ಲಿಸ್ಬೇಕು, ಎಷ್ಟು ದುಡ್ಡು ಕೊಡಬೇಕು, ಈ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಆದರೆ ನಮ್ಮ ಕೆಲಸ ಅದಲ್ಲ. ಮತದಾರನ ಹೇಗೆ ಜಾಗೃತಿ ಮಾಡಬೇಕು, ಮತದಾರರು ಯಾವ ರೀತಿ ವೋಟ್ ಮಾಡಬೇಕು ಅಂತದ್ದು ಈ ಪ್ರಜ್ಞೆ ರಾಜಕೀಯ ಪಕ್ಷಗಳಿಗಿರ್ಬೇಕು. ಯಾಕೆಂತ ಹೇಳಿದ್ರೆ ಅವರಿಗೇ ಒಂದು ತಾತ್ವಿಕವಾದಂಥ ಒಂದು ನೆಲೆ ಇಲ್ಲ, ಆ ಪಕ್ಷಗಳಿಗೆ ಆ ರೀತಿಯಾದಂಥ ಪ್ರಾಮಾಣಿಕ ಚಿಂತನೆ ಇಲ್ಲ. ರಾಜಕೀಯ ಪಕ್ಷಗಳು ಭ್ರಷ್ಟಮಯ ಆಗಿದೆ, ರಾಜಕೀಯ ಪಕ್ಷಗಳ ಆಲೋಚನೆಗಳೇ ಕೆಟ್ಟದಾಗಿದೆ. ಅವರಿಗೆ ಹೇಗಾದರೂ ಸರಿ ಬೈ ಹುಕ್ ಆರ್ ಕ್ರೂಕ್ ವಿ ಹ್ಯಾವ್ ಟು ಬಿ ಇನ್ ದಿ ಪವರ್, ಇಷ್ಟೇ. ಹೀಗಾಗಿ ಏನಾಗ್ತಾ ಇದೆ, ಪ್ರಜಾತಂತ್ರ ಇವತ್ತು ಸೊರಗ್ತಾ ಇದೆ. ಮತದಾರ ಅಂತಕ್ಕಂಥದ್ದು ಇನ್ನಷ್ಟು ಸೊರಗ್ತಾ ಇದ್ದಾನೆ, ಬಡವನಾಗ್ತಾ ಇದ್ದಾನೆ. ಆಗಬಾರ್ದಾಗೆ ಪ್ರಜಾತಂತ್ರದಲ್ಲಿ ಮತದಾರ ಸಾರ್ವಭೌಮ ಅಂತ ಹೇಳ್ತೇವೆ ನಾವು. ಮತದಾರ ಯಾವಾಗ ಸಾರ್ವಭೌಮ ಆಗ್ತಾನೆ? ಅವನು ಸಂಪೂರ್ಣವಾಗಿ ಜಾಗೃತನಾದಾಗ, ಅವನು ಸಂಪೂರ್ಣ ಪ್ರಜ್ಞಾವಂತನಾದಾಗ, ಅವನಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯಗಳು, ಮತ ಚಲಾಯಿಸುವಂಥ ಹಕ್ಕುಗಳು ಮತ್ತು ತಿಳುವಳಿಕೆಗಳು ಎಲ್ಲ ಬಂದಾಗ ಈ ಪ್ರಜಾತಂತ್ರ ಅಂತಕ್ಕಂಥದ್ದು ಗೆಲ್ಲುತ್ತೆ ಈ ಪ್ರಪಂಚದಲ್ಲಿ. ನಮ್ಮ ಪ್ರಭುತ್ವಗಳು ಯಾವುದಾದ್ರೂ ಒಂದು ಯೋಜನೆಯನ್ನು ಜಾರಿ ಮಾಡಿದಾಗ ತುಂಬ ಕಷ್ಟ ಅನಿಸ್ತಾ ಇದೆ, ಅದು ತಲುಪ್ತಾ ಇಲ್ಲ, ಸಕಾರಾತ್ಮಕವಾಗಿ ಅದು ಸ್ಪಂದಿಸ್ತಿಲ್ಲ ಅಂತ ಅಂದಾಗ ಸುಧಾರಣೆಯ ವಿಚಾರವಾಗಿ ಜನಗಳಿಂದ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವಂಥ ವಿಚಾರಗಳೇ ಇಲ್ವಲ್ಲ ಸರ್? ಆ ಡೆಮೊಕ್ರೆಟಿಕ್ ಪ್ರೋಸೆಸ್ ಸತ್ತೋಗ್ತಾ ಇದೆಯಲ್ಲ ದೇಶದಲ್ಲಿ. ಆ ಪ್ರಜಾಸತ್ತಾತ್ಮಕವಾದಂತಹ ಒಂದು ಅಪ್ರೋಚಸ್ಸೇ ಹಾಳಾಗ್ತಾ ಇದೆಯಲ್ಲ ಇವತ್ತು. ಯಾಕಿರ್ಬೇಕು ಈ ದೇಶದಲ್ಲಿ? ಒಂದು ವಿರೋಧ ಪಕ್ಷನೇ ಬೇಡ ಅಂತ ಹೇಳ್ತಾರೆ. ವಿರೋಧ ಪಕ್ಷಗಳು ಬೇಡವೇ ದೇಶದಲ್ಲಿ? ನೆಹರು ಇದ್ದಾಗ ವಿರೋಧ ಪಕ್ಷಗಳನ್ನು ಹೇಗೆ ಅವ್ರು ಪ್ರೀತಿಸ್ತಾ ಇದ್ರು? ವಿರೋಧ ಪಕ್ಷಗಳನ್ನು ನೀವು ಸರ್ವನಾಶ ಮಾಡಿದರೆ ಏನಾಗ್ತೀರಿ ನೀವು? ಸರ್ವಾಧಿಕಾರ ತಾಂಡವವಾಡುತ್ತೆ ಅಂತಕ್ಕಂಥ ತಿಳ್ಕೊಬೇಕು. ವಿ ವಿಲ್ ಗೆಟ್ ಬ್ಯಾಕ್. ಫ್ರಾನ್ಸು ಮತ್ತು ಜರ್ಮನಿನಲ್ಲಿ ಏನಾಯಿತು ಅದನ್ನು ನಾವು ನೋಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಒಂದು ತಾಳ್ಮೆ ಅನ್ನೋದಿರುತ್ತೆ. ಪ್ರಜಾತಂತ್ರನ ನಾವು ಕಳ್ಕೋಬೇಕಾಗುತ್ತೆ. ಅಂಥ ಒಂದು ಕ್ರಾಂತಿ ನಾವು ನೋಡಿಲ್ಲ, ಗೊತ್ತಿಲ್ಲ. ಇತಿಹಾಸದಿಂದ ಕಲಿಯೋದು ಬಹಳ ಇದೆ. ನಾವು ದೇಶದ್ದು ಪ್ರಪಂಚದ ಇತಿಹಾಸಗಳನ್ನು ನೋಡಬೇಕು. ಪ್ರಜಾತಂತ್ರದಲ್ಲಿ ಆಡಳಿತಾರೂಢ ಪಕ್ಷ ಯಾಕಿರಬೇಕು, ವಿರೋಧ ಪಕ್ಷಗಳು ಯಾಕಿರಬೇಕು ಅಂತ ನಮ್ಮ ಸಂವಿಧಾನ ತಜ್ಞರು ಅವರೇನು ತಲೆ ಇಲ್ದೇಕಂತ ಮಾಡಿರ್ತಕ್ಕಂಥ ಕೆಲಸನ ವಿರೋಧ ಪಕ್ಷಗಳನ್ನೇ ನೀವು ನಿರ್ನಾಮ ಮಾಡ್ತೀನಿ ಅಂತಕ್ಕಂಥ ಒಂದು ಉದ್ದೇಶಗಳಿದ್ದರೆ ಪ್ರಜಾತಂತ್ರ ಹೇಗೆ ಗೆಲ್ಲುತ್ತೆ? ನಿಮಗೆ ಇವನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರೋದು ದೇಶ ಮತ್ತು ಜನ. ಹಾಗಾಗಿ ವಿರೋಧ ಪಕ್ಷಗಳು ಇವತ್ತು ಬಲಪಡಬೇಕಾದ್ರೆ ಏನು ಮಾಡಬೇಕು ನೋಡಬೇಕು. ಈ ಚುನಾವಣೆ ಭಾಳ ಮಾತ್ರ ನಿರ್ಣಾಯಕವಾದಂಥ ಚುನಾವಣೆ. ವಿರೋಧ ಪಕ್ಷಗಳು ಇರಬೇಕಾಗಿದ್ದರೆ ಏನಾಗಬೇಕು? ದೇಶ ಆಡಳಿತ ಪಕ್ಷದ ಒಂದು ಇದಿರಲಿ, ವಿರೋಧ ಪಕ್ಷಗಳು ಬೇಕು ಅಂತಕ್ಕಂಥ ಒಂದು ಕೂಗು ಕೂಡ ಈ ಒಂದು ಮತದಾನ ಮತ್ತು ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ. ಚೇತನ್ ಸರ್ ಏನು ಹೇಳ್ತೀರಿ? ಹೌದು ಸರ್ ಹೇಳ್ತಾರದು ನಿಜ. ಏನು ವಿರೋಧ ಪಕ್ಷ ಇದ್ರೆ ನೆಹರು ಅವರು ಯಾವ್ದು ರೀತಿ ವಿರೋಧ ಪಕ್ಷನ ಟ್ರೀಟ್ ಮಾಡಿದ್ರು ಆ ರೀತಿ ಇವಾಗ್ಲೂ ನಡ್ಕೊಂಡು ನಮ್ ಚಿಂತನೆ ಕಾಂಗ್ರೆಸ್ ಮುಕ್ತ, ನಮ್ ಚಿಂತನೆ ಬಿಜೆಪಿ ಮುಕ್ತ ಅನ್ನೋದಿದೆಯಲ್ಲ. ಕಾಂಗ್ರೆಸ್ ಮುಕ್ತ ಬಿಜೆಪಿ ಮುಕ್ತ ಅನ್ನೋದಕ್ಕಿಂತ ವಿರೋಧ ಪಕ್ಷಗಳನ್ನ ಯಾವ ರೀತಿ ಕುಗ್ಗಿಸ್ತಾರಲ್ಲ, ಅವ್ರ ಮೇಲೆ IT ED ಎಲ್ಲ ಅಸ್ತ್ರಗಳನ್ನ ತಗೊಂಡು ಯಾರೋ ಒಬ್ಬ CM ಆಗಿರೋರ್ನ 2-3 CMಗಳನ್ನೇ ಜೈಲಿಗೆ ಕಳಿಸ್ಬಿಡೋದು, ಈ ರೀತಿ ಎಲ್ಲ ಇದೆಯಲ್ಲ ಸರ್. ಇದು ವಿರೋಧ ಪಕ್ಷಗಳಿಗೆ ಅವ್ರನ್ನ ವಿರೋಧ ಪಕ್ಷಗಳನ್ನ ಇವರು ಕುಗ್ಸಿ ಇವ್ರ ಏನು ಹೇಳಿದ್ರಲ್ಲ, ಹಿಟ್ಲರ್ ಆಡಳಿತ ಆಗತ್ತೆ ಅಂತ ಹೇಳಿ ಇದಂತ ಹೇಳ್ತೀನಿ. ವಿರೋಧ ಪಕ್ಷಗಳಿಗೆ ಯಾವತ್ತು ನೀವು ಗೌರವ ಕೊಡ್ಬೇಕಲ್ಲ. ವಿರೋಧ ಪಕ್ಷಗಳು ಹೆಂಗ್ ಕೆಲಸ ಮಾಡಬೇಕು ಅಂದ್ರೆ, ಸರ್ಕಾರ ಯಾವ್ದಾದ್ರು ಒಂದು ನಿರ್ಣಯ ತೆಗೆದುಕೊಳ್ಳುತ್ತೆ, ಸರ್ಕಾರ ಎಲ್ಲಾದ್ರೂ ಎಡವಿದೆ, ಯಾವ್ದಾದ್ರು ಯೋಜನೆಯಲ್ಲಿ ಅದು ಸರಿಯಾಗಿ ನಮ್ಮಲ್ಲಿ ವಿರೋಧ ಪಕ್ಷನೇ ಇಲ್ಲ ಅಂದ್ರಲ್ಲ ಹೋದ್ಸತಿ. ಅಲ್ಲ ನೀವು ಸರ್, ನೀವು ಒಂದು ವಿರೋಧ ಸ್ಥಾನದಲ್ಲಿ ಇರುವಂತ ಪಕ್ಷದವರು
ನೀವು ಆ ರೀತಿ ಸಂಘಟನಾತ್ಮಕ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನೀವು ವಿಫಲ ಆಗಿದ್ದೀರಿ, ಇಲ್ಲ ಸರ್ಕಾರಕ್ಕೆ ಆ ಭಯ ಇಲ್ಲ. ಸರ್ ಅಲ್ಲ, ಈಗ ನೀವು ಹೇಳ್ತಿರಲ್ಲ EVM ಅದ್ರಲ್ಲಿ ಡೌಟ್ ಇದೆ ಅಂತ. ಒಂದು ಕಾಂಗ್ರೆಸ್ ಪಕ್ಷ ನೀವು ಎಲ್ಲ ಬೇರೆ ಬೇರೆ ತಂತ್ರಗಾರಿಕೆ ಮಾಡೋದಕ್ಕಿಂತ ಹೋಟೆಲ್ ಸೇರ್ಕೊಂಡಿದ್ದಾರೆ, ಇಂಥ ಚರ್ಚೆ ನಡೀತಾ ಇದೆ, ಸಂಘಟನೆ ತಂತ್ರಗಾರಿಕೆ ಅದು ಇದು ಅಂತ ನೀವು ಮಾಡ್ತಿರಲ್ಲ, ಇದೇ ವಿಚಾರವಾಗಿ ಒಂದು ಜನಾಂದೋಲನ ರೂಪಿಸ್ಬೋದಿತ್ತಲ್ಲ, ಅಥವಾ ಅದ್ರ ಬದಲಾಗಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ಬೋದಲ್ಲ. ಹೌದು, ಏನ್ ಇದನ್ನ ಇನ್ನಷ್ಟು ಈಗ EVM ಅಥವಾ VVPAT ವಿಚಾರವಾಗಿ ಇನ್ನಷ್ಟು ಚಂದ ಹೆಂಗ್ ಮಾಡ್ಬೋದು ಅಂತೇಳಿ ಒಂದು ಸಾವಿರಾರು ಜನ ಲಕ್ಷಾಂತರ ಜನರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಸಾಂವಿಧಾನಿಕ ಸಂಸ್ಥೆ ಕೊಟ್ಟರೆ ಯಾಕೆ ತೆಗೆದುಕೊಳ್ಳಲ್ಲ ಸರ್? 100% ನಾವು ಇವತ್ತೇನು EVM ವಿರೋಧ ಅಂತ ಹೇಳಿದ್ರಲ್ಲ ಸರ್, ಈ ವಿವಿಪ್ಯಾಟ್ ಏನು ಡಿಸ್ಪ್ಲೇ ಆಗುತ್ತಲ್ಲ, ಅದನ್ನ ಜನಗಳಿಗೆ ನಾವು ತಲುಪಿಸೋದ್ರಲ್ಲಿ, ಅವ್ರಿಗೆ ಅವೇರ್ನೆಸ್ ಕೊಡೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಅದ್ರಲ್ಲಿ ನಾವು ಅದು ಇರಬೇಕು. 100% ರಾಜೇಂದ್ರ ಸರ್ ಹೇಳೋ ಮಾತು ನಾವು ಒಪ್ತೀವಿ. ಇದು 100% ಅದೊಂದು ಆಗ್ಬಿಟ್ರೆ ಒಬ್ಬ ಮನುಷ್ಯ ಅವನೇನು ಮತ ಹಾಕ್ತಾನೆ ಅದು ಡಿಸ್ಪ್ಲೇ ಆದರೆ ಅದಕ್ಕಿಂತ ಡೆಮೋಕ್ರಸಿಗೆ ಒಂದು ಒಳ್ಳೆಯದು ಇನ್ಯಾವುದು ಇರಲ್ಲ. ಯಾಕಂದ್ರೆ ಅವ್ನಿಗಲ್ಲಿ ಕನ್ಫರ್ಮ್ ಆಗುತ್ತೆ ನಾನು ಯಾವ ಪಾರ್ಟಿಗೆ ಹಾಕಿದ್ದೀನಿ ಅಂತ. ಬಟ್ ಆ VVPAT ಕೂಡ ಅದು ಕರೆಕ್ಟಾಗಿ ಇರುತ್ತಾ ಅಂತ ಹೇಳಿ ರಾಜೇಂದ್ರ ಸರ್ ಈಗ ವಿವೇಕಾನಂದ ಸರ್ ಈಗ ಏನಂದ್ರೆ, ಈಗ ಸುಪ್ರೀಂ ಕೋರ್ಟ್ ಸ್ವಲ್ಪ ಅವಕಾಶ ಕೊಡಬಹುದು ಇತ್ತೇನೋ ಅಂತ ಅನ್ಸುತ್ತೆ. ಈಗ ತೀರ್ಪನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಆದ್ರೆ ವಿಮರ್ಶೆ ಮಾಡ್ಬೋದು. ಈಗ ಆಯ್ತಪ್ಪ, ನಮಗೆ ನ್ಯಾಯಾಲಯದ ಮುಂದೆ ಕೇಳ್ತಾರೆ, ನಮಗೆ VVPAT ಮತ್ತು EVM 100ಕ್ಕೆ 100 ಕೊಟ್ಟರೆ ನಮಗೊಂದು ಡೌಟ್ ಇರಲ್ಲ ಅಂತ. ಅದಕ್ಕೆ ಸಮಯ ಬೇಕಾಗ್ಬೋದು ಅಥವಾ ಇನ್ನಷ್ಟೇನೋ ಬೇಕಾಗ್ಬೋದು. ಅದನ್ನ ತೆಗೆದುಕೊಂಡಿದ್ರೆ ಏನ್ ಸಮಸ್ಯೆ ಆಗ್ತಿತ್ತು ಅಂತ ತಗೋಬೋದಿತ್ತು, ಅವಕಾಶ ಇತ್ತಲ್ಲ ಅಂತ. ಇಲ್ಲಿ ನ್ಯಾಯಾಂಗ ಅಥವಾ ಸುಪ್ರೀಂ ಕೋರ್ಟು ಅಡ್ಮಿನಿಸ್ಟ್ರೇಷನಲ್ ಬಾಡಿ ಅಲ್ಲ, ಅದು ಶಾಸಕಾಂಗದ ಕರ್ತವ್ಯ. ಅದನ್ನು ಕೂಡ ಹೇಳಿದೆ, ಇದು ನಮ್ಮ ಕೆಲಸ ಅಲ್ಲ, ನಾವು ಅವ್ರ ಕೆಲಸ ಅಲ್ಲ. ಈ ಒಂದು ಚುನಾವಣಾ ಆಯೋಗನೂ ಹೇಳಿದ್ರು, ನೀವು ಜಾಗೃತಿ ಮೂಡಿಸಿ ಅಂದ್ರೆ ಆ ಜಾಗೃತಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಅದು ನಮ್ಮ ಕೆಲಸ ಅಲ್ಲ. ನಾವು ಚುನಾವಣೆ ನಡೆಸೋದಷ್ಟೇ ನಮ್ಮ ಕೆಲಸ. ಅದು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತೀವಿ, ಎಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ನಡೆಸ್ತೀವಿ ಅಂತ ಹೇಳಿ. ಈಗ ನೀವು ಕೋರ್ಟಲ್ಲಿ ಕಾನೂನು ಮೇಲೆ ಹೋಗ್ಬೇಕಾಗುತ್ತೆ. ಈಗ ಆ ರೀತಿಯ ಅನುಮಾನಗಳಿದ್ದಾಗ ಅದನ್ನು ಸ್ಪಷ್ಟಪಡಿಸ್ಬೇಕಲ್ಲ. ಈಗ ಸ್ಪಷ್ಟಪಡಿಸಾಗಿ ಅದರಲ್ಲಿ ಏನೇನು ತಪ್ಪುಗಳಿದ್ದಾವೆ, ಎಷ್ಟು ಸಾರ್ವತ್ರಿಕ ಆಗಿದೆ. ಅನೇಕ ವಿಷಯಗಳಲ್ಲಿ ನೋಡಿ ಅದು ಎಂಥ ತೀರ್ಮಾನ ಕೊಡುತ್ತೆ. ಮೊನ್ನೆ ಚುನಾವಣಾ ಬಾಂಡ್ ಬಗ್ಗೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿಬಿಡ್ತದೆ, ಹೌದಲ್ವಾ? ಆ ಥರದ ತೀರ್ಪು ಇದ್ರಲ್ಲೂ ಮಾಡುತ್ತೆ. ಈಗಂತೂ ಆಗಲ್ಲ ಬಿಡಿ, ಚುನಾವಣೆ ಮಧ್ಯದಲ್ಲಿದ್ದೀವಿ, ಈಗ ಆಗೋದಿಲ್ಲ. ಮುಂದಿನ ಚುನಾವಣೆ ಅಷ್ಟೊತ್ತಿಗೆ ಅಷ್ಟು ಪ್ರೂವ್ ಆಗಿದೆ. ಯಾವಾಗ ಈ ಒಂದಷ್ಟು 45ಕ್ಕೂ ಹೆಚ್ಚು ಅರ್ಜಿಗಳು ಬಂದವು, ಆ ಅರ್ಜಿಗಳು ಬಂದಾಗ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗ ಕೇಳುತ್ತೆ ಏನೇನಿದು, ಏನು ವ್ಯವಸ್ಥೆ ನೀವು ಮಾಡ್ಕೊಂಡಿರಿ ಅಂದಾಗ ಒಂದಷ್ಟು ವಿಷಯಗಳು ಬರ್ತವೆ. ಏನು ಚಿಹ್ನೆಗಳನ್ನು ಅಪ್ಲೋಡ್ ಮಾಡುವ ಘಟಕಗಳನ್ನು ಫಲಿತಾಂಶ ಬಂದ ನಂತರ 45 ದಿನಗಳವರೆಗೆ ಭದ್ರತಾ ಕೊಠಡಿಯಲ್ಲಿ ಇರಿಸುವುದನ್ನು ಖಾತರಿಗೊಳಿಸಬೇಕು ಅಂತ. ಅಂದರೆ ನೀವೇನು ಚಿಹ್ನೆ ಕೊಡ್ತೀರಲ್ಲ ಅದನ್ನ ಕೊಟ್ಟ ನಂತರ ಫಲಿತಾಂಶ ಬಂದ ನಂತರ 40 ಅಂದ್ರೆ ಪ್ರಿಸರ್ವ್ ಮಾಡಬೇಕು. ಅದು ಕೂಡ ಒಂದು ಒಳ್ಳೆ ಸುಧಾರಣೆ ಅಂತ ಅನ್ಸುತ್ತೆ. ಅದನ್ನು ಕೂಡ ಪ್ರಚುರಗೊಳಿಸಬೇಕಾಗಿದೆ. ಈಗ ಆಮೇಲೆ ಕಾಂಗ್ರೆಸ್ನವ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಏನೆಲ್ಲ ಅವಕಾಶಗಳಿವೆ ಅಂತ. ನಾವು ಸುಮ್ಮನೆ ಸರಿ ಇಲ್ಲ ಒಟ್ರಾಸಿಯಾಗಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದಕ್ಕಿಂತ ಸೋತ ವ್ಯಕ್ತಿ ಹೇಳೋದು ಅನ್ನೋ ತರ ಆಗಬಾರದು ಅಂತ. ಅದು ಸೋತ ವ್ಯಕ್ತಿ ಅಂತ ಹಾಕೋದು. ಈಗ ಥರ್ಡ್ ಪಾರ್ಟಿಗಳನ್ನ ಹೇಳ್ತಾ ಹೋಗ್ಬೇಕು, ಬರೀ ಕಾಂಗ್ರೆಸ್ ಒಂದೇ ಹೇಳೋದಲ್ಲ. ನಿಜವಾಗ್ಲೂ ಅನ್ಯಾಯ ಆದಾಗ ಇವ್ರು ಹೇಳಿದ್ರಲ್ಲ, ವಿರುದ್ಧ ಧ್ವನಿಗಳು ಪತ್ರಕರ್ತರಿಗೂ ಕೂಡ ಆಗ ಅನ್ಸಿದ್ರೆ ಕಾಂಗ್ರೆಸ್ ಅಲ್ಲ, ಫಸ್ಟ್ ಪತ್ರಕರ್ತರೇ ತಗೋಬೇಕು, ಇಲ್ಲ ಇದರಲ್ಲಿ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆ ಇದು ಹೀಗೆ ಅಂತ ಹೇಳಿದಾಗ ಜನಾಭಿಪ್ರಾಯವನ್ನ ರೂಪಿಸ್ಬೋದು. ಆದ್ರೆ ಅಷ್ಟು ಸ್ಪಷ್ಟತೆ ಇನ್ನೂ ಖಂಡಿತವಾಗ್ಲೂ ಸಿಕ್ಕಿಲ್ಲ. EVM ಅಲ್ಲಿ ಮೋಸ ಮಾಡಬಹುದು, ಆದ್ರೆ ಆಗ್ತಿದೆಯಾ ಅನ್ನುವ ಪ್ರಶ್ನೆಯನ್ನ ನಾವು ಇಟ್ಕೊಂಡು ಹೋಗಬೇಕಾಗಿದೆ ನಿಜವಾ. ಯಾಕೆಂದ್ರೆ ಕೆಲವು ರಿಸಲ್ಟ್ಗಳೆಲ್ಲ ನೋಡ್ತಿದ್ದೀವಿ, 135 ಸೀಟು ಅಂದ್ರೆ ಸ್ವಿಂಗ್ ಆಗ್ಬಿಡ್ತು. ಹಾಗೆ ನಮ್ಗೆಲ್ಲ ಗೊತ್ತಾಗ್ತಾ ಇತ್ತು, ಅವಾಗ ನೀವು ಏನೇ ಮಾಡಿದ್ರು ಆಗ್ತಾ ಇರಲಿಲ್ಲ. ಅಲ್ಲೊಂದು 90 ಸೀಟ್ ಅಂದ್ರೆ ಕೆಲವು ಕಡೆ ಈ ರೀತಿ ಏನಾದ್ರು ಅನುಮಾನಗಳು ಬಂದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರ ಬರುತ್ತೆ, ಅಲ್ಲಿ ವೋಟ್ ಆಗೋದಕ್ಕೆ ಸರಿಯಾಗಿ ಸುಗಮವಾಗಿ ವ್ಯವಸ್ಥೆ ಮಾಡಿದಾರ ಅಥವಾ ಇನ್ನೇನೋ ಇದು ಅವೆಲ್ಲ ಬರುತ್ತೆ. ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಅಷ್ಟೊಂದು ನಮ್ಮ ದೇಶದ ವ್ಯವಸ್ಥೆ ಮತ್ತು ಜನ ಅಷ್ಟೊಂದು ಕೆಟ್ಟಿಲ್ಲ. ಎಲ್ಲ ಅಧಿಕಾರಿಗಳಿರ್ತಾರೆ, ಈಗ ಅನೇಕ ಇದಿರ್ತಾರೆ. ಈಗ ಕೆಲವೆಲ್ಲ ಕೊಲೆ ಕೇಸುಗಳಲ್ಲಿ CBI ಎಲ್ಲ ಮಾಡಿದಾಗ ಅದು ಮುಚ್ಚಾಕಿದ್ರು ಅಂತಾರೆ. ಹಂಗಾಗಲ್ಲ. ಯಾಕೆಂದ್ರೆ ಒಬ್ಬ ಅಧಿಕಾರಿ ಮುಚ್ಚಾಕಕ್ಕಾಗಲ್ಲ, ಎಲ್ಲರೂ ಇರ್ತಾರೆ. ಅವ್ನ್ ಕಂಡ್ರೆ ಇವ್ನ್ಗೆ ಆಗ್ತಾ ಇರಲ್ಲ, ಅವನೇ ಹೇಳ್ಬಿಡ್ತಾನೆ. ಅದೆಲ್ಲ ಸೈಕಾಲಜಿಯನ್ನ ನೀವು ಅರ್ಥ ಮಾಡ್ಕೊಂಡಾಗ, ಮನುಷ್ಯನ ಸೈಕಾಲಜಿ ಏನು ಕೇಳಿ ಕಳ್ಳರು ಸಿಕ್ಕಾಕೊಂಡೋದು ಅವರಲ್ಲಿ ಓಕೆ ಇರಲ್ಲ, ಅವರೆಲ್ಲ ಹೊಂದಾಣಿಕೆ ಆಗಿದ್ರೆ ಸಿಗ್ತಾನೆ ಇರಲಿಲ್ಲ. ಸೊ ಆ ಕಾರಣಕ್ಕೆ ಅದನ್ನ ಇನ್ನೂ ಪ್ರೂವ್ ಆಗಬೇಕು. ಆದರೆ ಅದಕ್ಕಿಂತ ಮುಖ್ಯವಾಗಿ ನೀವು ಹೇಳಿದ್ದು ಮತ್ತೆ ಹೇಳ್ತೀನಿ, ಇವರು ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಜನರನ್ನ 51, ಯಾಕೆಂದ್ರೆ ಇವತ್ತು BJP ಎಲ್ಲ ಸೇರ್ಲಿಕ್ಕೆ ಅವರು ಕೂಡ ಲಾಸ್ಟ್ ಟೈಮ್ ಬಿಟ್ಟರೆ 51% ಮೇಲೆ ಯಾವತ್ತೂ ಹೋಗಿಲ್ಲ. ಇಡೀ ದೇಶದ ಜನ ಎಲ್ಲ ಬರೀ BJP ಬರಬೇಕು ಅಂತ ಹೇಳ್ತಾ ಇಲ್ಲ. ಮತ್ತೆ ರಾಜೇಂದ್ರ ಅವರು ಹೇಳ್ದಂಗೆ ವಿರುದ್ಧ ಧ್ವನಿಗಳು ಏನಿದಾವಲ್ಲ, ನಾವೆಲ್ಲರೂ ಮಾತಾಡಬೇಕಾಗಿರೋದು ಅದೇ. ಈ ಭ್ರಷ್ಟಾಚಾರ, ಜಾತಿ ವ್ಯವಸ್ಥೆ, ಅದನ್ನೆಲ್ಲ ಇವತ್ತಲ್ಲ ನಾಳೆ ಕಂಟ್ರೋಲ್ ವಿರುದ್ಧ ಧ್ವನಿಗಳು ರಚನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಅದನ್ನ ತುಳಿಯುವ ಕೆಲಸ ಮಾಡೋದ್ರ ಕಡೆ ಮೊದಲನೇ ಪ್ರತಿಭಟನೆ ನಮ್ದಿರ್ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದಿಲ್ಲ. ಓಕೆ ಸರ್, ಈಗ ಇನ್ನು ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೂ ಒಂದು ಸಲಹೆ ಕೊಟ್ಟೆ. ಇನ್ನೊಂದು ಒಟ್ಟಾರೆ ಓಟ್ ಎಷ್ಟು ಬರುತ್ತೆ, ಇನ್ನೂ ಏನು ಸುಧಾರಣೆಗಳು ಮಾಡ್ಬೋದು ಈ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡಿ ಅಂತ
ಹೇಳಿದೆ. ಈ ಒಂದು ನಾವು ಎಲ್ಲ ವ್ಯವಸ್ಥೆನೂ ಹಾಳಾಗಿದೆ ಅಂತ ಹೇಳೋದಕ್ಕಾಗಲ್ಲ, ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥೆ, ಇನ್ನೊಂದಷ್ಟು ಯೋಚನೆ ಮಾಡಿ ಅಂತ ಹೇಳಿದೆ ಚುನಾವಣಾ ಆಯೋಗಕ್ಕೆ. ಜೊತೆಗೆ ನಾವು ಆರಿಸಿ ಕಳಿಸಿರ್ತಿರ್ವಲ್ಲ ಸರ್ ಸದನಗಳಲ್ಲಿ, ನಾವು ತೆರಿಗೆ ಕೊಟ್ಟು ಇವ್ರನ್ನ ನಮ್ಮ ಬಗ್ಗೆ ಮಾತಾಡ್ರಿ ಅಂತಂದರೆ ಇವರು ಸದನಗಳಲ್ಲಿ ಏನೇನೋ ಕೆಲಸಕ್ಕೆ ಬಾರದ ವಿಚಾರಗಳು, ಕೆಲಸಕ್ಕೆ ಬಾರದ ವಿಡಿಯೋಗಳನ್ನ ನೋಡಿಕೊಂಡು ಹರಟೆ ಹೊಡ್ಕೊಂಡು ಮಜಾ ಉಡಾಯಿಸ್ಕೊಂಡಿರ್ತಾರಲ್ಲ ಸದನಗಳಲ್ಲಿ, ಸಂಸತ್ತಲ್ಲಿ ಎಷ್ಟೋ ಗಲಾಟೆಗಳಲ್ಲೇ ಮುಗಿದೋಗ್ಬಿಡುತ್ತೆ. ಆ ಚಳಿಗಾಲದ ಅಧಿವೇಶನ, ಮುಂಗಾರು ಅಧಿವೇಶನಗಳು ಮಹತ್ವದ ಚರ್ಚೆಗಳೇ ಆಗಲ್ಲ. ಈ ವಿಚಾರ ನಾವು ಒಂದು 2-3 ದಿನ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಎಷ್ಟೊಂದು ಬದಲಾವಣೆ ತರ್ಬೋದಲ್ಲ ಸರ್. ಅದೇ ವೋಟರ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಪಾರ್ಲಿಮೆಂಟ್ ಎಂಥ ದುರಂತ ಸ್ಥಿತಿಯಲ್ಲಿದೆ ಇವತ್ತು ಅಂತ ಹೇಳಿದ್ರೆ, ಶಾಸನಸಭೆಗಳು ಎಂಥ ಒಂದು ದುರಂತಮಯ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ದೇಶದ ಮತದಾರ ತೀರಾ ಕೆಟ್ಟದಾಗಿ ನಮ್ಮನ್ನು ನೋಡಲ್ಪಡ್ತಾ ಇದ್ದಾನೆ. ಅವನ ಹಿತಾಸಕ್ತಿಗಳು, ಅವನ ಹಿತರಕ್ಷಣೆಗಳು, ಅವನಿಗೆ ಬೇಕಾಗಿರ್ತಕ್ಕಂಥ ಶಾಸನಗಳು, ಅವನಿಗೆ ಬೇಕಾಗಿರ್ತಕ್ಕಂಥ ಬೇಕು ಬೇಡಗಳು ಇವತ್ತು ಶಾಸನಸಭೆಗಳಲ್ಲಿ ಚರ್ಚೆ ಆಗ್ತಾ ಇಲ್ಲ. ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಶಯ ಆಡಳಿತಾರೂಢ ಪಕ್ಷಗಳಿಗೂ ಇಲ್ಲ. ಇದು ದುರಂತ ಅಂತಕ್ಕಂಥದ್ದು. ಆಡಳಿತಾರೂಢ ಪಕ್ಷಕ್ಕೂ ಇಲ್ಲ, ಉದ್ದೇಶ ಹೀಗಿರಲಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು ಬಿಲ್ ಇಂಟ್ರಡ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನಾನು ನೋಡಿದ್ದೇನೆ, ಕರ್ನಾಟಕ ವಿಧಾನಸಭೆಯಲ್ಲಿ ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಗ್ಯಾಲಕ್ಸಿ ಆಫ್ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಲೈಕ್ ವೀರಪ್ಪ ಮೊಯ್ಲಿ, ಕಾಗೋಡು ತಿಮ್ಮಪ್ಪ ಆ್ಯಂಡ್ ದೆನ್ ಮಲ್ಲಿಕಾರ್ಜುನ್ ಖರ್ಗೆ, ಎಂಥ ಡಿಬೇಟ್ ಅದು. ಅಕ್ರಮ ಸಕ್ರಮ ಕಾಯ್ದೆ ತರಬೇಕು ಅಂತ, ಅದನ್ನು ಏನು ಬಿಲ್ಡಿಂಗ್ಸ್ ಅಕ್ರಮಗಳು ಇದ್ದಾಗ ಅದು ಸಕ್ರಮ ಮಾಡಬೇಕು ಅಂತ ಹೇಳಿದಾಗ ವಾಟ್ ಕೈಂಡ್ ಆಫ್ ಡಿಬೇಟ್ ಇಟ್ ಈಸ್. ಅದೇ ಮತ್ತು ಮೈಸೂರು ಪ್ಯಾಲೇಸ್ ಅಕ್ವಿಷನ್ ಆ್ಯಕ್ಟು ಕರ್ನಾಟಕ ಹೈಕೋರ್ಟಲ್ಲಿ ದಿ ಸೋಲ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೈಸೂರು ಮಹಾರಾಜ ಅಂತ ಹೇಳಿದಾಗ, ಇಲ್ಲ ಇದನ್ನು ನಾವು ಅಕ್ವೈರ್ ಮಾಡಬೇಕು ಅಂತ ಹೇಳಿದಾಗ KB ಶಾಣಪ್ಪ ಆಗಲಿ, ಉಗ್ರಪ್ಪ ಆಗಲಿ, VR ಸುದರ್ಶನ್ ಆಗಲಿ, ತಂಗ ಆಗಲಿ, ವಾಟ್ ಕೈಂಡ್ ಆಫ್ ಡಿಬೇಟ್ ಇಟ್ ಈಸ್. ನಾಣಯ್ಯ ಎಲ್ಲಿದೆ ರೀ ಅಂತ ಶಾಸನಸಭೆಯ ಒಂದು ಗಾಂಭೀರ್ಯವಾದಂಥ ಚರ್ಚೆಗಳು. ಹಾಳಾಗಿದೆ ಇವತ್ತು ವ್ಯವಸ್ಥೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮಗೆ ವಿರೋಧ ಪಕ್ಷಗಳು ಬೇಕಾಗಿಲ್ಲ, ವಿಷಯಗಳ ಬಗ್ಗೆ ಇದು ಬೇಕಾಗಿಲ್ಲ. ಪ್ರಜಾ ಹಿತಾಸಕ್ತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಪಕ್ಕದಲ್ಲಿಟ್ಟು ಇವತ್ತು ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದು ದುರಂತ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ಹಿಂದೆ ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಅಥವಾ ಯಾರೇ ಪ್ರಧಾನಮಂತ್ರಿಗಳಿದ್ದಾಗ ಒಂದು ಫೇರ್ ಆ್ಯಂಡ್ ಹೆಲ್ತಿ ಡಿಬೇಟ್ಸ್ ಆಗ್ತಾ ಇದೆ. ನೀವು ಇತ್ತೀಚೆಗೆ ಪಾರ್ಲಿಮೆಂಟಲ್ಲಾಗಲಿ, ರಾಜ್ಯ ವಿಧಾನಸಭೆಯಲ್ಲಾಗಲಿ ಇಂಥ ಎಷ್ಟು ಡಿಬೇಟ್ಸ್ ನೋಡಿದ್ದೀರಂತ ದಯವಿಟ್ಟು ನನಗೊಂದು ಲಿಸ್ಟ್ ಕೊಡಿ. ಇಲ್ಲ ಸರ್, ಇಲ್ಲ. ಬಹುಶಃ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೇವೆ. ಕ್ವಿಕ್ಕಾಗಿ ಏನಾದ್ರು ಹೇಳಿದ್ರೆ ಒಂದೊಂದೇ ಇದರಲ್ಲಿ ಚೇತನ್ ಅವರೇ. ಸರ್, ಇವತ್ತು ಇಂಪಾರ್ಟೆಂಟು ಸುರೇಶ್ ಸರ್, ಇವತ್ತು ನಮ್ದೇನು ಅಶ್ವ ವೇಗ ಚಾನಲಲ್ಲಿ ಏನು ಚರ್ಚೆ ಇದೆಯಲ್ಲ ಸರ್, ಈ ಬ್ಯಾಲೆಟ್ ಪೇಪರ್ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಇದಂತೂ ಇಡೀ ಇಂಡಿಯಾದಲ್ಲೇ ಇದೊಂದು ಚರ್ಚೆಗೆ ಮುನ್ನೆಲೆಗೆ ಬರಬೇಕು ಅಂತ ಹೇಳಿ ಇದೊಂದು ಒಳ್ಳೆ ಚರ್ಚೆ ಆಗಿದೆ. ಅದು ರಾಜೇಂದ್ರ ಸರ್ ಇಂದ ನಮ್ಮ ಎಲ್ಲರಿಂದನೂ ಕೂಡ ಒಂದು ಒಳ್ಳೆ ಆಗಿದೆ. ಅದಂತೂ ನಮಗೆ ತುಂಬಾ ಖುಷಿ ಆಯ್ತು. ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಖಂಡಿತವಾಗ್ಲು ಆ ಒಂದು ಮಾಧ್ಯಮದ ಜವಾಬ್ದಾರಿಯನ್ನು ಎಲ್ಲರೂ ನಿರ್ವಹಿಸಬೇಕಾಗುತ್ತೆ. ರಾಜೇಂದ್ರ ಅವರು ಹೇಳಿದಾಗೆ ವಿರುದ್ಧ ಧ್ವನಿ, ಭಿನ್ನ ಧ್ವನಿಗಳು ಇರಲಿ. ಸೊ ಅದೇ ಪ್ರಜಾಪ್ರಭುತ್ವದ ಯಶಸ್ಸು ಅನ್ನೋದು. ರಾಜೇಂದ್ರ ಸರ್, ಕೊನೆಯದಾಗಿ ಪ್ರಜಾತಂತ್ರದಲ್ಲಿ ಮತದಾರನೇ ಸಾರ್ವಭೌಮ, ಅವನ ಹಿತಾಸಕ್ತಿಗಳೇ ಮುಖ್ಯ. ಅದನ್ನು ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು, ಅದನ್ನು ಮರಿಬಾರ್ದು. ಬಹುಶಃ ನಮ್ಮ ಈ ಚರ್ಚೆ ಒಂದು ಒಳ್ಳೆಯ ಸಾರ್ಥಕ್ಯವನ್ನು ಕಂಡಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಂಥ ಚರ್ಚೆಗಳು ಸಮಾಜಮುಖಿ ಚರ್ಚೆಗಳಾದಾಗಲೇ ಜನರು ಜಾಗೃತರಾಗ್ತಾರೆ. ಎಲ್ಲ ಮಾಧ್ಯಮಗಳು ಅರ್ಧ ಗಂಟೆ ಕೊನೆ ಪಕ್ಷ ಒಂದು ಗಂಟೆ ಅರ್ಧ ಗಂಟೆ ಇಂಥ ವಿಚಾರಗಳಿಗೆ ಗಮನ ಕೊಟ್ಟರೆ ಮತದಾರರು ಪ್ರಜ್ಞಾವಂತರಾಗ್ತಾರೆ. ದೇಶವು ಕೂಡ ಒಂದು ಸುಭದ್ರ ನೆಲೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹಲವು ಗೊಂದಲಗಳು ಪರಿಹಾರ ಆಗ್ತವೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಚಿಂತನೆಗಳನ್ನು ಮಂಡಿಸಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಸರ್. ನಮಸ್ಕಾರ. ಈ ಒಂದು ಚರ್ಚೆ ವೀಕ್ಷಕರಿಗೂ ಕೂಡ ಒಂದು ಪ್ರಜ್ಞಾವಂತಿಕೆಯನ್ನು, ನಾಲೆಡ್ಜನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.